ಜೆಡಿಎಸ್ ಬೆಳ್ಳಿ ಹಬ್ಬದ ಅಂಗವಾಗಿ ನಗರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಜೆಡಿಎಸ್ ಜನತಾ ಸಮಾವೇಶವು ನಿರೀಕ್ಷೆಗೂ ಮೀರಿ ಐತಿಹಾಸಿಕ ಯಶಸ್ವಿಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡರ ಟೀಕೆಗೆ ಶಾಸಕ ಎಚ್.ಪಿ. ಸ್ವರೂಪ್ ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ವ್ಯಂಗ್ಯವಾಡಿ ತಿರುಗೇಟನ್ನ ನೀಡಿದರು. ಬೆಳ್ಳಿ ಹಬ್ಬದ ಅಂಗವಾಗಿ ನಗರದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನೇತೃತ್ವದಲ್ಲಿ ನಡೆದ ಜೆಡಿಎಸ್ ಜನತಾ ಸಮಾವೇಶ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಯಿತು. ಸಮಾವೇಶದಲ್ಲಿ ಸುಮಾರು 2.50 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದು ಪಕ್ಷದ ಶಕ್ತಿಯನ್ನ ತೋರಿಸಿದೆ. ಸಮಾವೇಶ ಶಾಂತಿಯುತವಾಗಿ ಅಚ್ಚುಕಟ್ಟಾಗಿ ನಡೆದಿದ್ದು ಯಾವುದೇ ಅಹಿತಕರ ಘಟನೆಗಳಾಗಿಲ್ಲ. ನಿಖಿಲ್ ಕುಮಾರಸ್ವಾಮಿ, ಡಾ ಸೂರಜ್ ರೇವಣ್ಣ, ಜಿಲ್ಲೆಯ ಶಾಸಕರು ಮತ್ತು ಸ್ಥಳೀಯ ಸಂಘಟನೆಗಳಿಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಧನ್ಯವಾದಗಳನ್ನು ಸಲ್ಲಿಸಿದರು. ಜಾತ್ಯತೀತ ಜನತಾದಳದ ಕಾರ್ಯಕ್ರಮ, ಸಮಾವೇಶ ಜೊತೆಗೆ ಬೆಳ್ಳಿ ಮಹೋತ್ಸವ ಭಾಳ ಅದ್ದೂರಿಯಾಗಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಸಹ ಹೆಚ್ಚು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 2.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಭಾಗವಹಿಸಿದ್ರು ಅನ್ನೋದು ಅದೊಂದು ಅಗ್ಗಳಿಕೆ. ನಭೂತೋ ನಾವು ಭವಿಷ್ಯತಿ, ಹಿಂದೆ ಆಗಿಲ್ಲ ಮುಂದೆ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಏಕೆಂದರೆ ಆದರೂ ಆಗ್ಬೋದು. ಸದ್ಯದಲ್ಲಿ ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವುಗಳು ಸಹ ಪ್ರಚಾರ ಕೊಟ್ಟಿದ್ದೀರ. ಮೊದಲಿಗೆ ನಾನು ಎಲ್ಲ ಮಾಧ್ಯಮದವರಿಗೆ ಸಹ ಈ ಸಂದರ್ಭದಲ್ಲಿ ಗೌರವ ಸಮರ್ಪಿಸ್ತೇನೆ. ಈ ಒಂದು ಯಶಸ್ಸಿಗೆ ಕಾರಣ ನಮ್ಮ ನಾಯಕರಾದಂಥ ಎಚ್.ಡಿ. ರೇವಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದರು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದರು. ಕಾರಣ ಈ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ಯುವಕರ ಒಂದು ಸಂಘಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೌಡರು ಮತ್ತು ಈ ಜಿಲ್ಲೆಯಲ್ಲಿ ಡಾ ಸೂರಜ್ ರೇವಣ್ಣವರು ಸಹ ತಮ್ಮಂತ ತೊಡಿಸಿಕೊಂಡು ಸಮಾವೇಶದ ಯಶಸ್ಸಿನಿಂದ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಜೆಡಿಎಸ್ಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಅವರು ಮಾಜಿ ಸಚಿವ ರೇವಣ್ಣ ಅವರೊಂದಿಗೆ ಹಗಲು ಈರುಳು ಶ್ರಮಿಸಿದ್ದಾರೆ ಮತ್ತು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಹಾಲಿ ಹಾಗೂ ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಜಿಲ್ಲಾ ತಾಲೂಕು ಘಟಕಗಳ ಅಧ್ಯಕ್ಷರು ಸಮಾವೇಶ ಯಶಸ್ಸಿಗೆ ಕೈಜೋಡಿಸಿದ್ದಾರೆ ಎಂದು ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಹೇಳಿದರು. ಅವ್ರ ಮುಖದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಇದಾಗಿದೆ ಅಂತ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಏನು ಕೆಲಸ ಕಾರ್ಯಗಳು ಹಾಸನ ಜಿಲ್ಲೆಗೆ ಅಭಿವೃದ್ಧಿ ವಿಚಾರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತ ನಾನು ನೇರವಾಗಿ ಗೋಪಾಲ್ ಸ್ವಾಮಿಯವ್ರಿಗೆ ಕೇಳಬೇಕಾಗುತ್ತೆ. ಬರೀ ಸಚಿವರು ಬಂದಾಗ ಅವ್ರು ಬಾಲ ಹಿಡ್ಕೊಂಡು ಸಚಿವರಿಂದ ತಿರುಗಾಡೋದಲ್ಲ, ಬಂದು ಕೆಲಸ ಕಾರ್ಯಗಳೇನಾಗಬೇಕಾಗಿದೆ ಅದನ್ನು ಅವರು ಮಾಡಲಿ. ನಿನ್ನೆ ಕೂಡ ನಾನು ನೋಡಿದೆ, ನಾನು ಕೂಡ ಕಾರ್ಯಕ್ರಮದಲ್ಲಿದ್ದೆ, ಗಣರಾಜ್ಯೋತ್ಸವ ಕಾರ್ಯಕ್ರಮ ನಾನು ಕೂಡ ಇದ್ದೆ. ತಾವುಗಳೆಲ್ಲ ಇದ್ರಿ, ಪತ್ರಿಕಾ ಮಾಧ್ಯಮದವರೆಲ್ಲ ಇದ್ರಿ. ಸಭೆಯಿಂದ ನಾನು ಎದ್ದು ನಡಿಬಾರ್ದು, ನನ್ನ ಅಧ್ಯಕ್ಷತೆ ನಂದಿರುತ್ತೆ, ಗೌರವ ತರಬಾರ್ದು ಸಚಿವರಿಗೆ ಅಂತ ನಾನು ತಾಳ್ಮೆಯಿಂದ ಇದ್ದೆ. ಅಲ್ಲಿ ಗಣರಾಜ್ಯೋತ್ಸವದ ಸಂದೇಶನ ಹೇಳಬೇಕು, ಅದನ್ನು ಬಿಟ್ಟು ಸಂದೇಶನ ಹೇಳೋದು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಬೈಯೋದು ಬಿಟ್ಟರೆ ಉಸ್ತುವಾರಿ ಸಚಿವರು ಏನೂ ಮಾಡಲಿಲ್ಲ. ಅದನ್ನು ಅವರು ಮೊದಲನೇದಾಗಿ ಫಸ್ಟು ಗೋಪಾಲ್ ಸ್ವಾಮಿಯವರು ಅವ್ರ ಪಕ್ಷದ ಮುಖಂಡರುಗಳಿಗೆ ಕೇಳಿ, ನಾಯಕರುಗಳಿಗೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅವರು ಅಷ್ಟೊಂದು ಇದ್ದಿದ್ರೆ MLC ಎಲೆಕ್ಷನ್ ಚುನಾವಣೆಗೆ ಯಾರ್ಯಾರಿಗೆ ಫೋನ್ ಮಾಡಿದ್ರು, JDSನವ್ರಿಗೆ ಯಾರ್ಯಾರಿಗೆ ಫೋನ್ ಮಾಡಿ ಅವರು MLC ಆಗಬೇಕು ಅಂತ ಆಗ್ಬೇಕಾರೆ, ಅವ್ರು MLC ಆಗಬೇಕಾದ್ರೆ ಯಾರ್ಯಾರಿಗೆ ಫೋನ್ ಮಾಡಿದ್ರು, ಕರೆ ಮಾಡಿದ್ರು ಕೇಳಿ ಅವ್ರನ್ನ. ಅವರು 2ನೇ ಬಾರಿಗೆ MLC ಎಲೆಕ್ಷನ್ ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ. ಶಂಕರ್ ಅಂತ ಅವ್ರು ಯಾರೋ ಚಂದ್ರಪಟ್ಟಣದವ್ರ ಸ್ನೇಹಿತರಿಗೆ ಕೊಡಿಸಿ ಟಿಕೆಟನ್ನು ಚುನಾವಣೆಗೆ ಹೋಗಲಿಲ್ಲ ಅವರು. ಆ ಥರ ರಾಜಕೀಯ ನಮ್ಮ ಜೀವನದಲ್ಲಿ ನಾವು ಯಾರು ಕೂಡ ನಮ್ಮ ಪಕ್ಷದಲ್ಲಿ ಆಗಲಿ ನಮ್ಮ ಕುಟುಂಬದಲ್ಲಿ ಮಾಡಲಿಲ್ಲ. ಬರೀ ಶಾಸಕರು ಯಾರು ಸಚಿವರು ಬರ್ತಾರೆ, ಯಾರು DCM ಬರ್ತಾರೆ, ಯಾರು CM ಬರ್ತಾರೆ, ಅವ್ರು ಬಾಲ ಹಿಡ್ಕೊಂಡು ಸುತ್ತಾಡೋದು ಬಿಟ್ಟರೆ ಗೋಪಾಲ್ ಸ್ವಾಮಿಯವರು ಬೇರೆ ಏನು ಕೆಲಸಗಳು ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಅವ್ರು ಮೊದಲನೇದೇ ಫಸ್ಟ್ ಅವರ ಪಕ್ಷ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ, ಇವತ್ತು ಜನ ಅವ್ರಿಗೆ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಲಿ, ಅಭಿವೃದ್ಧಿ ಮಾಡಿ ಆಮೇಲೆ ತೋರಿಸ್ಲಿ. ಅದು ಬಿಟ್ಟು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ, ಆಮೇಲೆ ಅನಿವಾರ್ಯತೆಯೂ ನಮಗೆ ಅವ್ರನ್ನ ಮಾತು ಕೇಳೋ ಅನಿವಾರ್ಯತೆ ನಮಗೂ ಕೂಡ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದ್ಯಾವೇಗೌಡ, ಪಾಲಿಕೆ ಸದಸ್ಯ SH ವಾಸುದೇವ್ ಇತರರು ಉಪಸ್ಥಿತರಿದ್ದರು.